ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನಾನು ಗೌರಮ್ಮ ಅವರಿವರ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಜೀವನವನ್ನು ನಡೆಸುತ್ತಿದ್ದೇನೆ. ಆದರೆ ಒಂದು ದಿನ ನನ್ನ ಜೀವನದಲ್ಲಿ ನಡೆದ ಘಟನೆ ನೆನೆಸಿಕೊಂಡು ಮನಸ್ಸಿನಲ್ಲೇ ನಗುತ್ತಿದ್ದೆ. ಅಂದಹಾಗೆ ಅವತ್ತು ಆ ಘಟನೆ ನಡೆಯುತ್ತದೆ ಎಂದು ನಾನು ಕನಸು ಮನಸ್ಸಿನಲ್ಲಿ ಅಂದುಕೊಂಡಿರಲಿಲ್ಲ. ಅದು ಗೊತ್ತಿಲ್ಲದೆ ನಡೆದೇ ಹೋಗಿತ್ತು. ಮೊದಲೇ ನಾನು ಚಿಕ್ಕಂದಿನಿಂದಲೂ ಬಡತನದಲ್ಲಿ ಸಾಕಷ್ಟು ಕಷ್ಟ ನೋವು ಅನುಭವಿಸಿ ಬೆಳೆದು ಬಂದಿದ್ದೇನೆ. ಇದೀಗ ನಾನು ಮದುವೆಯಾದ ಮೇಲೆ ಗಂಡನ ಮನೆಯಲ್ಲಿ ಸುಖವಾಗಿ ಇರಬಹುದು ಎಂದು ಅಂದುಕೊಂಡಿದ್ದೆ. ಆದರೆ ವಿಧಿಯ ಆಟವೇ ಬೇರೆಯಾಗಿದೆ. ಯಾಕೆಂದರೆ ಮದುವೆಯಾದ 1 ವರ್ಷದಲ್ಲಿಯೇ ನನ್ನ ಪತಿ ಅಪಘಾತದಲ್ಲಿ ನಾನು ಮತ್ತೆ ಒಂದು ಮಗುವನ್ನು ಬಿಟ್ಟು ಹೋಗಿದ್ದಾರೆ. ಸದ್ಯ ನಾನು ಅತ್ತೆ ಮಾವನ ಜೊತೆಗೆ ಇದ್ದರೂ ಸಹಿತ ಅವರನ್ನು ನೋಡಿಕೊಳ್ಳುವ ಜವಾಬ್ದಾರಿ ಎಲ್ಲ ನನ್ನ ಹೆಗಲ ಮೇಲೆ ಇತ್ತು. ಇಂತಹ ಪರಿಸ್ಥಿತಿಯಲ್ಲಿ ನಾನು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಂಡು ಮನೆತನ ನಡೆಸುತ್ತಿದ್ದೇನೆ. ಎಲ್ಲವೂ ಸರಿಯಾಗಿಯೇ ನಡೆಯುತ್ತಿತ್ತು. ತಿಂಗಳಿಗೆ ಬರುವ ಸಂಬಳದಲ್ಲಿ ಮನೆಯನ್ನು ನೋಡಿಕೊಂಡು ಹೋಗುತ್ತಿದ್ದೆ. ಹೀಗೆ ಕೆಲಸಕ್ಕೆ ಹೋಗುವಾಗ ನಮ್ಮ ಕಂಪನಿಯಲ್ಲಿ ಒಬ್ಬರ ಪರಿಚಯವಾಯಿತು. ಅವರು ನನಗಿಂತ ವಯಸ್ಸಿನಲ್ಲಿ ಚಿಕ್ಕವರು. ಅವರು ನನ್ನ ಜೊತೆಗೆ ಆಗಾಗ ಮಾತನಾಡುತ್ತಿದ್ದರು. ಹೀಗಿದ್ದಾಗ ಅವರು ನನ್ನ ಕಡೆಗೆ ಬಂದು ತಮ್ಮ ಹೆಂಡತಿ ಗರ್ಭಿಣಿ ಇರುವುದರಿಂದ ಅವಳಿಗೆ ಮನೆ ಕೆಲಸ ಮಾಡಲು ಆಗುವುದಿಲ್ಲ. ನಿನಗೆ ಯಾರಾದರೂ ಪರಿಚಯಸ್ಥರು ಇದ್ದರೆ ಕೆಲಸಕ್ಕೆ ಹೇಳು ಎಂದಿದ್ದರು. ನಾನು ಅವರ ಮಾತಿಗೆ ಸರಿ ಎಂದು ಹೇಳಿದ್ದೆ. ಮನೆಗೆ ಬಂದು ಅತ್ತೆ ಮಾವನಿಗೆ ಹೇಳಿದಾಗ ಅವರು ನಿನ್ನ ಆಫೀಸಿನ ಕೆಲಸ ಮುಗಿದ ಮೇಲೆ ಅವರ ಮನೆಗೆ ಹೋಗಿ ಕೆಲಸ ಮಾಡಿ ಬಾ ಅಂತ ಹೇಳಿದರು. ಯಾಕೆಂದರೆ ಹೇಗಿದ್ದರೂ ಅವರ ಮನೆ ನಮ್ಮ ಮನೆಯ ಹತ್ತಿರ ಇತ್ತು. ಹಾಗಾಗಿ ನಾನು ಸರಿ ಅಂತ ಮರುದಿನ ಅವರಿಗೆ ನಿಮ್ಮ ಮನೆಗೆ ಕೆಲಸಕ್ಕೆ ನಾನೇ ಬರುತ್ತೇನೆ ಅಂತ ಹೇಳಿದೆ. ಅದು ಕೂಡ ಬೆಳಿಗ್ಗೆ ಬರುವಾಗ ಮಧ್ಯಾಹ್ನದ ಅಡುಗೆ ಮಾಡಿ ಬರುತ್ತೇನೆ. ಇಲ್ಲಿಂದ ಹೋಗುವಾಗ ಸಾಯಂಕಾಲ ಮನೆಗೆ ಬಂದು ಎಲ್ಲಾ ಕೆಲಸ ಮಾಡುತ್ತೇನೆ ಎಂದೆ. ಅದಕ್ಕೆ ಅವರು ಮೊದಲಿಗೆ ಬೇಡ ಅಂದ್ರು. ಕೊನೆಗೆ ನಾನೇ ಅವರನ್ನು ಒಪ್ಪಿಸಿದಾಗ ಅವರು ಒಪ್ಪಿಕೊಂಡ್ರು. ಹೀಗೆ 1 ತಿಂಗಳು ಮುಗಿಯಿತು. ಆಮೇಲೆ ಅವರ ಹೆಂಡತಿ ಹೆರಿಗೆಗೆ ಎಂದು ತವರು ಮನೆಗೆ ಹೋಗುತ್ತಿದ್ದರು. ಆದರೆ ನಾನು ಕೆಲಸಕ್ಕೆ ಹೋಗಲೇಬೇಕಿತ್ತು. ಇಂತಹ ದಿನಗಳಲ್ಲಿ ಅವರ ಬಗ್ಗೆ ನಮ್ಮ ಆಫೀಸಿನಲ್ಲಿ ಏನೇನೋ ಮಾತನಾಡಿಕೊಳ್ಳುತ್ತಿದ್ದರು. ಅವರು ಸರಿ ಇಲ್ಲ, ಬೇರೆ ರೀತಿ ನೋಡ್ತಾನೆ, ಹಾಗೆ ಹೀಗೆ ಎಲ್ಲಾ ಗುಸುಗುಸು ಕೇಳಿಬಂತು. ಆದ್ರೆ ಅವರು ಯಾವತ್ತೂ ನನ್ನೊಂದಿಗೆ ಹಾಗೆ ಮಾಡಿರಲಿಲ್ಲ. ಅದೊಂದು ರವಿವಾರ ಮನೆಯಲ್ಲಿ ಅಡುಗೆ ಮಾಡುವಾಗ ನನ್ನನ್ನು ನೋಡುತ್ತಿದ್ದರು. ಅದನ್ನು ನಾನು ಗಮನಿಸಿದ್ದೆ. ಅವರ ಕಣ್ಣು ಇವಾಗ ನನ್ನ ಮೇಲೆ ಬಿದ್ದಿತ್ತು. ಏಕೆಂದರೆ ನನ್ನ ಗಂಡ ಸಹ ಇರಲಿಲ್ಲ. ಈ ನಡುವೆ ಅವರು ಅವಾಗ ಸೀಳನ್ನು ನೋಡುವುದು ಮಾಡುತ್ತಿದ್ದರು. ಕಸಗುಡಿಸುವಾಗ ನೆಲ ಒರೆಸುವಾಗ ಅವರ ಗಮನ ನನ್ನ ಕಡೆಗೆ ಇರುತ್ತಿತ್ತು. ಆದರೆ ನನಗೂ ಕೂಡ ಏನು ಮಾಡಬೇಕೆಂದು ಗೊತ್ತಾಗದೆ ಸುಮ್ಮನೆ ನನ್ನ ಕೆಲಸ ಮಾಡುತ್ತಿದ್ದೆ. ಅವರು ಅವಾಗ ನೀನು ನೋಡೋಕೆ ಚೆನ್ನಾಗಿದ್ದೀಯಾ, ಇನ್ನೊಂದು ಏಕೆ ಮದುವೆಯಾಗಿಲ್ಲ ಅಂತ ಕೇಳುತ್ತಿದ್ದರು. ಅವರು ನನ್ನ ಕಷ್ಟಗಳನ್ನು ಕೇಳುತ್ತಿದ್ದರು. ಅಲ್ಲದೆ ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಮನೆಯಲ್ಲಿ ಪ್ರೀತಿಯನ್ನೇ ಕಾಣದ ನನಗೆ ಮರುಭೂಮಿಯಲ್ಲಿ ನೀರು ಕಂಡ ಹಾಗೆ ಅನುಭವ ಆಗುತ್ತಿತ್ತು. ಅವರ ಮಾತುಗಳು ಹಿತವಾಗಿದ್ದವು. ನಾನು ಕೂಡ ಅವರೊಂದಿಗೆ ಮಾತನಾಡುತ್ತಿದ್ದೆ. ಅವರು ಮನೆಯಲ್ಲಿ ಟಿವಿ ನೋಡುವಾಗ ಬೇರೆ ಬೇರೆ ದೃಶ್ಯಗಳನ್ನು ಕಂಡು ನನಗೆ ಬೇಕು ಎಂದು ಎನಿಸುತ್ತಿತ್ತು. ಆವಾಗ ನಾನು ತಣ್ಣೀರು ಸ್ನಾನ ಮಾಡಿ ಬಿಡುತ್ತಿದ್ದೆ. ಆದರೆ ಎಷ್ಟು ದಿನ ಅಂತ ಹೀಗೆ ಇರೋಕೆ ಆಗುತ್ತೆ ಅಲ್ವಾ? ಹಾಗಾಗಿ ನಾನು ಒಂದು ನಿರ್ಧಾರ ಮಾಡಿದ್ದೆ. ಏನಾದರೂ ಮಾಡಿ ಸಮಾಧಾನವಾಗುವಂತೆ ಮಾಡಿಕೊಳ್ಳಬೇಕು ಎಂದು ಯೋಚಿಸುತ್ತಿದ್ದೆ. ಹೀಗೆ ಯೋಚಿಸುತ್ತಿದ್ದಾಗ ನನಗೆ ನೆನಪಿಗೆ ಬಂದಿದ್ದೆ ನಾನು ಕೆಲಸಕ್ಕೆ ಹೋಗುವ ಮನೆಯ ಮಾಲೀಕರು. ಆದ್ರೂ ಸಹ ದಿನಗಳು ಕಳೆದಂತೆ ಅದೊಂದು ದಿನ ಎಂದಿನಂತೆ ಅವರ ಮನೆಗೆ ಹೋಗಿದ್ದೆ. ನಾನು ಆ ದಿನ ಹೊಸ ಸೀರೆಯನ್ನು ಹಾಕಿಕೊಂಡಿದ್ದೆ. ಮನೆಯಲ್ಲಿ ಕೆಲಸ ಮಾಡುತ್ತಾ ಇದ್ದೆ. ಈ ವೇಳೆ ಅವರು ನೀರು ಕುಡಿಯೋಕೆ ಎಂದು ಒಳಗೆ ಬಂದರು. ಆಗ ಅವರು ಏನು ಇವತ್ತು ಹೊಸ ಸೀರೆ ಎಂದಾಗ ನಾನು ಹಾಗೆ ಎಂದು ಹೇಳಿದಾಗ ನನ್ನ ಕೈ ಕುಲುಕಿದರು. ಅವರು ಹಾಗೆ ಕೈ ಹಿಡಿದಿದ್ದೇ ತಡ ಕೆಳಗಡೆ ಒದ್ದೆಯಾದಂತೆ ಅನಿಸಿತು.
ಆಮೇಲೆ ಅವರು ನನ್ನನ್ನು ಬೇರೆ ರೀತಿಯಲ್ಲಿ ನೋಡಿದರು. ನಾನು ತುಸು ನಾಚಿಕೆಯಿಂದ ತಿರುಗಿ ನಿಂತುಕೊಂಡೆ. ಆವಾಗ ಅವರು ಏನು ಗೊತ್ತಿಲ್ಲದವರ ರೀತಿಯಲ್ಲಿ ವರ್ತನೆ ಇವತ್ತು ಅಂದ್ರು. ನಾನು ಇವತ್ತು ನನ್ನ ಜನ್ಮದಿನ ಅಂತ ಹೇಳಿದೆ. ಅವರು ಮನೆಯಲ್ಲಿ ಜನ್ಮದಿನ ಆಚರಣೆ ಮಾಡೋಣ ಅಂದ್ರು. ಅವರ ಮಾತು ಕೇಳಿ ನನ್ನ ಖುಷಿಗೆ ಪಾರವೇ ಇರಲಿಲ್ಲ. ಕೊನೆಗೆ ಹುಟ್ಟುಹಬ್ಬ ಎಲ್ಲ ಆದಮೇಲೆ ಅವರು ಅಡುಗೆ ಮನೆಗೆ ಕರೆದುಕೊಂಡು ಬಂದು ಊಟಕ್ಕೆ ರೆಡಿಯಾದೆವು. ಅವರು ಆಗ ಬೆನ್ನಿಗೆ ಮುತ್ತಿದಾಗ ನನಗೆ ಅದು ಬೇರೆ ಎನಿಸಿತು. ಕೊನೆಗೆ ಅಡುಗೆ ಮನೆಯಲ್ಲಿಯೇ ಬಿದ್ದುಕೊಂಡೆವು. ಆಗ ಅವರು ನಿಧಾನವಾಗಿ ಬೋಗುಣಿಯಲ್ಲಿ ಚಮಚವನ್ನು ಹಾಕಿ ಬಹಳ ಸಮಯದ ಬಳಿಕ ನೀರು ಉಕ್ಕುವ ಹಾಗೆ ಮಾಡಿದರು. ಯಾವಾಗ ನೀರು ಹೊರಗಡೆ ಬಂದಿತೋ ಆವಾಗ ಸಮಾಧಾನವಾಯಿತು. ಕೊನೆಗೆ ಇಬ್ಬರು ಸೇರಿಕೊಂಡು ಎಲ್ಲವನ್ನೂ ಸ್ವಚ್ಛ ಮಾಡಿ ನಿಜವಾಗಿ ಊಟ ಮಾಡಿದೆವು. ಕೊನೆಗೆ ನಾನು ಅವರಿಗೆ ಧನ್ಯವಾದ ಹೇಳಿದೆ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಕಥೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಕಥೆ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.